ಪ್ರತಿಯೊಬ್ಬ ದೇವ ವಿಶ್ವಾಸಿಗಳು ಮಾಡಬೇಕು. ವಿಶ್ವಾಸಿಗಳು, ಎಲ್ಲಾ ವಿಶ್ವಾಸಿಗಳು ಮಾಡಬೇಕು. பிள்ளைகள், ಎಲ್ಲಾ ಚಿಕ್ಕ ಮಕ್ಕಳು, ರಕ್ಷಿಸಲ್ಪಟ್ಟ பிள்ளைகள், ರಕ್ಷಿಸಲ್ಪಟ್ಟಂತ ಮಕ್ಕಳು, ರಕ್ಷಣೆ ಹೊಂದಿದ ಮಕ್ಕಳು, ಚಿಕ್ಕ ಮಕ್ಕಳಲ್ಲ, ರಕ್ಷಣೆ ಹೊಂದಿದ ಮಕ್ಕಳು, ರಕ್ಷಣೆ ಹೊಂದಿದಂತ ಮಕ್ಕಳು ಎಲ್ಲರೂ ಮಾಡುವಂತ ಕೆಲಸ ಇದು. ಎಲ್ಲರೂ ಮಾಡುವಂತ ಕೆಲಸ ಇದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಿಶಾಚ ತೊರ್ತೀங்களா ಅಲ್ಲ ಪಿಶಾಚ ಉங்களை ತೊರ್ತಿட்டுமா? ಸೈತಾನ ನೀವು ಓಡಿಸ್ತೀರಾ ಅಥವಾ ಓಡಿಸ್ತೀರಾ? ದೆವ್ವ ನೀನು ಓಡಿಸಬೇಕಾ? ದೆವ್ವ ನೀವು ಓಡಿಸ್ತೀರಾ ಅಥವಾ ದೆವ್ವ ನಿಮ್ಮನ್ನು ಓಡಿಸಬೇಕಾ? ಆಮೆನ್. ದೆವ್ವ ನಾನು ಓಡಿಸ್ತೇನೆ. ದೆವ್ವಗಳನ್ನು ನಾನು ಓಡಿಸ್ತೇನೆ. ಯಾಕೆ ಓಡಿಸ್ತೀರಿ? ಯಾಕೆ ಓಡಿಸ್ತೀರಿ? ಯೇಸು ಇಮ್ಮಾನುವೇಲ್ ನಿಮ್ಮ ಸಂಗಡ ಇದ್ದಾನೆ. ಯೇಸು ಇಮ್ಮಾನುವೇಲ್ ನಿಮ್ಮ ಸಂಗಡ ಇದ್ದಾನೆ. ಒಂದು ಸಾರಿ ಟೆಸ್ಟ್ ಮಾಡಿ ನೋಡ್ರಿ. ನೀವು ಒಂದು ಸಾರಿ ಪರೀಕ್ಷೆ ಮಾಡ್ರಿ, ಟೆಸ್ಟ್ ಮಾಡಿ ನೋಡ್ರಿ, ಟೆಸ್ಟ್ ಮಾಡ್ರಿ. ಹಲ್ಲೆಲೂಯಾ. ಸರಿ, பேய் பிடிச்சு கொட்ட ஓட்டத்துக்குள்ள பயப்படுவாங்க, இவங்க தான் பயப்படுவாங்க. ಕೆಲವರು ದೆವ್ವ ಹಿಡಿದಿರುವಂತ ಒಂದು ಮನೆಗಳಿಗೆ ಹೋಗುವಾಗ ಕೆಲವರು ಭಯ ಪಡ್ತಾರೆ, ಇವರೇ ಭಯಪಡ್ತಾರೆ. ಆನ ಪಿಶಾಚ್ ನಾವು பார்த்து பயப்படும். ಅದೇ ಆ ದೆವ್ವನ್ನು ಇವರನ್ನು ನೋಡಿ ಸಂತೋಷ ಪಡ್ತದೆ. ಸ್ಮಿತ್ ವಿಗಲ್ಸ್ವರ್ತ್ ಎನ್ನುವ ಊಳಿಗಾರ ಇದ್ದಾರೆ. ಸ್ಮಿತ್ ವಿಗಲ್ಸ್ವರ್ತ್ ಅನ್ನುವಂತ ಒಬ್ಬ ಸೇವಕರಿದ್ದಾರೆ. அந்த நாட்கள 18th ಸೆಂಚುರಿಯಲ್ಲಿ வண்டி, ಕಾರ್, ಏರೋಪ್ಲೇನ್ ಎದುಮೆ ಕಡಿயாது. ಆ ಒಂದು 18ನೇ ಒಂದು ಶತಮಾನದಲ್ಲಿ, ಆ ದಿನಮಾನಗಳಲ್ಲಿ ಯಾವುದೇ ರೀತಿಯಾದಂತ ಒಂದು ಕಾರುಗಳು ಇರಲಿಲ್ಲ, ವೆಹಿಕಲ್ಸ್ ಇರಲಿಲ್ಲ. ಅವರು ಸೈಕಲ್ போவார், ಅವರು ಸೈಕಲ್ ಮೇಲೆ ಹೋಗ್ತಾ ಇದ್ರು. ಸೈಕಲ್ ಹೋಗುம்போது, ಸೈಕಲ್ ಮೇಲೆ ಹೋಗುವಾಗ ಅಸುತ್ತಾವಿருக்கு நல்ல தெரியும் அவருக்கு. ಅಲ್ಲಿ ದೆವ್ವಗಳು ಇರುವುದು ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ತಿತ್ತು. உடனே ಬೆಲ್ ಅಡಿಪಾರು. ಅವರು ಬೆಲ್ ಹೊಡಿತಾ ಇದ್ರು. என்ன ಬೆಲ್? ಏನ್ ಬೆಲ್ಲು? ಸೈಕಲ್ ಬೆಲ್. ಸೈಕಲ್ ಬೆಲ್. ಟ್ರಿಂಗ್ ಟ್ರಿಂಗ್ ಹಚ್ಚಾ ಹೋದೋ, ಟ್ರಿಂಗ್ ಟ್ರಿಂಗ್ ಅಂತ ಶಬ್ದ ಹೊಡೆದ್ರೆ ಸಾಕು, ಆ ದೆವ್ವಗಳು ಹಾಗೆ ಓಡೋಗ್ತಾ ಇತ್ತು, ದಾರಿ ಬಿಡ್ತಿತ್ತು. இன்னைக்கும் நீங்க இருக்கிற ஏரியால ದೆವ್ವ ಓಡನನ நீங்க தான் ಕಾರಣ. ಇಂದಿಗೂ ಸಹ ನೀವು ಇರುವಂತ ಒಂದು ಏರಿಯಾಗಳಲ್ಲಿ ದೆವ್ವ ಓಡಬೇಕು ಅಂತಂದ್ರೆ ನೀವೇ ಕಾರಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಗೆ ಅರ್ಥ ಆಗ್ತಾ ಇದೆನಾ? You have to pray. நீங்கள் இருக்கிற ஏரியாவில் ஒரு சமாதானம் இருக்கணும், நீங்க தான் காரணமா இருக்கணும். ನೀವು ನಿಮ್ಮ ಒಂದು ಏರಿಯಾದಲ್ಲಿ ಸಮಾಧಾನವಾಗಿ ಇರಬೇಕು ಅಂತಂದ್ರೆ ಅದಕ್ಕೆ ನೀವೇ ಕಾರಣರು. Because Jesus is with me. ಯಾಕೆಂತಂದ್ರೆ ಯೇಸು ಕ್ರಿಸ್ತನು ನನ್ನ ಸಂಗಡ ಇದ್ದಾನೆ. His name is Emmanuel. ಆತನ ಹೆಸರು ಇಮ್ಮಾನುವೇಲ್. Hallelujah, hallelujah. I will close my message. ನಾನು செய்தியை முடிக்க ಆರಂಭಿக்கிறேன். ನಾನು ದೇವರ ಸಂದೇಶವನ್ನು ಮುಗಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. Today the message, Emmanuel is with me. ಇವತ್ತಿನ ಸಂದೇಶ ಇಮ್ಮಾನುವೇಲ್, ಆತ ನನ್ನ ಸಂಗಡ ಇರುತ್ತಾನೆ. உன்னோடு இயேசு இல்லாமல் இருந்தால், ನಿನ್ನ ಸಂಗಡ ಯೇಸು ಇಲ್ಲದೆ ಇದ್ರೆ, ಎಲ್ಲಾ இருந்தோம், ಎಲ್ಲವೂ ಇದ್ರು, ಆಸ್ತಿ இருந்தோம், ಆಸ್ತಿ ಇದ್ರು, ಅழகு இருந்தோம், ಅಂದ ಚಂದ ಇದ್ರು, படிப்பு இருந்தோம், ವಿದ್ಯಾಭ್ಯಾಸ ಇದ್ರು, ಕೈ ಪಾಕಿನಲ್ಲಿ ಪಣಂ இருந்தோம், ಕೈಯಲ್ಲಿ ಜೇಬಲ್ಲಿ ಹಣ ಇದ್ರು, ಎಲ್ಲ ಕೂಡ ಜನ இருந்தோம், ಎಲ್ಲ ಜನರು ನಿನ್ನ ಸಂಗಡ ಇದ್ರು. ಯೇಸು ಇಲ್ಲಾமல் இருந்தா, ಯೇಸು ಇಲ್ಲ ಅಂತಂದ್ರೆ ಝೀರೋ, ನೀನ್ ಝೀರೋ, ನೀನ್ ಝೀರೋ, ನೀನ್ ಝೀರೋ. ಯೇಸು இருந்தா, ಯೇಸು ಇದ್ದರೆ ನಾನು ಹೀರೋ, ನಾನು ಹೀರೋ. அல்லேலூயா, அல்லேலூயா. நீங்க தீர்மானம் பண்ணுங்க, நீங்க ஜீரோவா ஹீரோவான்னு பாத்துங்க. ಈಗಲೇ ನೀವು ತೀರ್ಮಾನ ಮಾಡ್ರಿ, ನೀವು ಝೀರೋನಾ ಅಥವಾ ಹೀರೋನಾ ಎಂಬುದಾಗಿ. ನೀನು ಹೀರೋವಾ ಅಥವಾ ಜೀರೋವಾ? ನೀವು ಹೀರೋನಾ ಅಥವಾ ಝೀರೋವಾ? ಏಸಾಮಿನ ದೀಕ್ಷಾಸನ ಮಾಡಿಸ್ಕೊಂಡಿಲ್ಲ, ಮಾತಿಗೆ ವಿಧರಾಗಿಲ್ಲ, ನಾನು ಹೀರೋ. ಹೆಂಗೆ ಆಗ್ತಿದ್ದೀರೋ? Obey to God's word. ದೇವರ ಮಾತಿಗೆ ನಾವು ವಿಧೇಯತೆ ತೋರಿಸೋಣ. On Friday, announcement on Friday by 11 o'clock we have fasting prayer in Sidrampur village, and also we are planning to give baptism. ಬರುವಂತ ಶುಕ್ರವಾರ ಸಿದ್ರಂಪುರ್ ಗ್ರಾಮದಲ್ಲಿ 11 ಗಂಟೆ ಮೇಲೆ ಬ್ಯಾಪ್ಟಿಸಮ್ ಸರ್ವಿಸ್ ಇರುತ್ತದೆ. ಉಪವಾಸ ಕೂಟ, ಬ್ಯಾಪ್ಟಿಸಮ್ ಸರ್ವಿಸ್. ಉಪವಾಸ ಕೂಟ ಮತ್ತು ಬ್ಯಾಪ್ಟಿಸಮ್ ಸರ್ವಿಸ್. ನಾಟ್ ಇನ್ ಚರ್ಚ್, ಸಭೆಯಲ್ಲ. ಲಾಸ್ಟ್ ಫ್ರೈಡೆ, ಕಳೆದ ಒಂದು ಶುಕ್ರವಾರ, ಈ ವರ್ಷದ ಲಾಸ್ಟ್ ಫ್ರೈಡೆ, ಈ ಒಂದು ವರ್ಷದ ಕೊನೆಯ ಒಂದು ಶುಕ್ರವಾರ, ಈ ವರ್ಷದ ಪಕ್ಕದಲ್ಲಿ ಹೇಳ್ರಿ, ಪಕ್ಕದಲ್ಲಿದ್ದ ನೋಡಿ ಹೇಳಿ, ಈ ವರ್ಷದ ಕಡೆ ಶುಕ್ರವಾರ ಜ್ಞಾಪಕ ಇರಲಿ, ನೆನಪಿರಲಿ. ತಿಂದು ಏನ್ ಸಾಧನೆ ಮಾಡಿದ್ರೆ ಗೊತ್ತಿಲ್ಲ ನನಗೆ. ಸಾಪ್ಟೆ ಇನ್ನ ಸಾಧಿಕ ಅಂತ ನಮ್ಗೆ. ತಿಂದು ಏನ್ ಸಾಧನೆ ಮಾಡ್ತೀರಾ ಗೊತ್ತಿಲ್ಲ. ಸಾಪ್ರಾಮ ಸಾಧಿಕನು, ಊಟ ಮಾಡದೆ ಸಾಧಿಸಬೇಕು. அல்லேலூயா, அல்லேலூயா. இப்போ ஆராதனை முடிஞ்ச பிறகு, ಆರಾಧನೆ ಮುಗಿದ ನಂತರ போய் சாப்பிடுங்க, ಮನೆಯಲ್ಲಿ ಹೋಗಿ ಅಲ್ಲಿ ಚೆನ್ನಾಗಿ ಊಟ ಮಾಡ್ರಿ. என்ன சாப்பாடு செய்யுங்க, சாப்பிடுங்க. ಏನು ಊಟ ಮಾಡಿದಾರೋ, ಅಡಿಗೆ ಮಾಡಿದಾರೋ ಚೆನ್ನಾಗಿ ತಿನ್ರಿ. அந்த வார்த்தை ஞாபகம் இருக்கட்டுங்க. ಆದ್ರೆ ಮಾತನ್ನ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ರಿ. ಹೀರೋವಾ ನಾ ಜೀರೋವಾ? ನಾನು ಹೀರೋನಾ ಅಥವಾ ಜೀರೋನಾ? ಯೇಸು ಕೂಡ இருந்தா, ಯೇಸು ನಿನ್ನ ಸಂಗಡ ಇದ್ರೆ ನಾನು ಹೀರೋ. ಯೇಸು ಇಲ್ಲ ಅಂತಂದ್ರೆ ಪಕ್ಕಾ ಜೀರೋ, ನೀನು ಪಕ್ಕ ಝೀರೋ. ಆದ್ರಿಂದ ವಾರ್ತೆಯನ್ನು ಮುಡಿಕ ವಿರುಂಬುகிறேன். ಈ ಒಂದು ಮಾತುಗಳನ್ನು ಮುಗಿಸ್ಲಿಕ್ಕಿದ್ದೇನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಅವರ ಪೇರ್ ಇಮ್ಮಾನುವೇಲ್, ಆತನ ಹೆಸರು ಇಮ್ಮಾನುವೇಲ್. ಇಮ್ಮಾನುವೇಲ್, ಎಲ್ಲರೂ ಸೇರಿ ಹೇಳ್ರಿ. Hallelujah, hallelujah. So let us stand, we'll pray.
ಆತ ನಿನ್ನ ಸಂಗಡ ಇದ್ದಾನ? If not, today accept Jesus, take Jesus along with you. ಒಂದು ವೇಳೆ ಇರದೆ ಹೋಗಿರುವುದಾದ್ರೆ ಆತ ನೀನು ಹೊಂದಿಕೋ, ನಿನ್ನ ಸಂಗಡ ಆತನ ತೆಗೆದುಕೊಂಡು ಹೋಗು, ಕರೆದುಕೊಂಡು ಹೋಗು. ನೋಡು ಬರುವಾರ್ ಆತ ನೀನು ಎತ್ತುಕೊಳ್ಳುವಾಗ ಅಂಗೀಕರಿಸಿಕೋ, ಆತನನ್ನು ಅಂಗೀಕರಿಸಿಕೋ. ಎತ್ತುಕೊಳ್ಳುವುದು ನೋಡಿಕೊಂಡು ಬರುವಾರ್. ಆತನನ್ನು ಅಂಗೀಕರಿಸಿಕೊಳ್ಳುವಾಗ ನಿನ್ನ ಸಂಗಡ ಬರುತ್ತಾನೆ. ಇನ್ನೂ ರಕ್ಷಿಸಪಡಾಮ ಇರುந்தாಲ್, ಇನ್ನೂ ರಕ್ಷಣೆ ಹೊಂದದೆ ಇರುವುದಾದ್ರೆ, ஞானம் எடுக்காமல் இருந்தால், ದೀಕ್ಷೆ ಸ್ನಾನ ತೆಗೆದುಕೊಳ್ಳದೆ ಇರುವುದಾದ್ರೆ, நல்ல தருணம், ಇದು ಒಂದು ಒಳ್ಳೆ ಸಮಯ, ಸಂದರ್ಭ, ಒಳ್ಳೆ ಸಂದರ್ಭ, golden opportunity for you. ಇದು ಒಂದು ಒಳ್ಳೆ ಬಂಗಾರದಂತ ಅವಕಾಶ. ಇದು ಅರಿಯಾನ ದೇವರ பிள்ளையே, ಪ್ರೀತಿಯುಳ್ಳ ದೇವ ಜನರೇ, ಕ್ರಿಸ್ಮಸ್ ನಾಳಿலே, ಇನ್ನು ಕ್ರಿಸ್ಮಸ್ ದಿನದಲ್ಲಿ நல்ல தீர்மானத்தை எடுக்க வேண்டும். ಒಳ್ಳೆ ತೀರ್ಮಾನ ತೆಗೆದುಕೊಳ್ಳಬೇಕು. ಇನ್ನು ಯಾರ್ಯಾರು ಯೇಸುವನ್ನು ಸ್ವೀಕಾರ ಮಾಡಿಕೊಂಡಿಲ್ಲ, ರಕ್ಷಣೆ ಹೊಂದಿಲ್ಲ, ದೀಕ್ಷೆ ಮಾಡಿಸಿಕೊಂಡಿಲ್ಲ ಅಂತ ಒಂದು ಒಳ್ಳೆ ಅವಕಾಶವಿದು. ನಾನು ಈ ರೀತಿ ಕೂಗಿ ಹೇಳುವಾಗ ಎಲ್ಲರೂ ಕಣ್ಣು ಮುಚ್ಚಿರೋಣ, ಪ್ರಾರ್ಥನೆ ಮಾಡೋಣ. ಇವತ್ತು ಯೇಸುವನ್ನು ಅಂಗೀಕರಿಸಿಕೊಳ್ತೇನೆ. ನನ್ನ ಲೈಫ್ ಎಲ್ಲ ಜೀರೋವಾಗಿದೆ, ಎಲ್ಲ ಇದ್ದು ಎಲ್ಲರೂ ಇದ್ರೂ ಕೂಡ ನನ್ನಲ್ಲಿ ತೃಪ್ತಿ ಇಲ್ಲ, ನೆಮ್ಮದಿ ಇಲ್ಲವಾಗಿದ್ದೇನೆ. ಆ ಯೇಸುವನ್ನು ನಾನು ಜೊತೆಲಿಟ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಹೇಳುವವರು ಇದ್ದರೆ ನಿಮ್ಮ ಬಲಗೈನ ಮೇಲೆ ಕೆತ್ತಿ ತೋರಿಸಿ ನಿಮಗಾಗಿ ನಾನು ಪ್ರೇಯರ್ ಮಾಡ್ತೇನೆ. ಗಮನಿಸಬೇಕು, ಎಲ್ಲ ಸುಮ್ಮನೆ ಇರಬೇಕು. ಮಕ್ಕಳೆಲ್ಲರೂ ಕೂಡ, ಯವನಸ್ಥ ಮಕ್ಕಳಿಗೆ ಹೇಳ್ತಾ ಇದ್ದೇನೆ, ದೊಡ್ಡವರಿಗೆ ಹೇಳ್ತಾ ಇದ್ದೇನೆ, ಪ್ರಿಯ ಮಗಳೇ, ಪ್ರಿಯ ಮಗನೇ, ಈ ಸುಸಂದರ್ಭ ದಿನದಲ್ಲಿ ಯೇಸುವನ್ನು ನೀನು ಸ್ವೀಕಾರ ಮಾಡಿಕೊಳ್ಳೋ ಮನಸ್ಸಿದ್ದರೆ, ಆತನ ಜೊತೆಲಿ ಇಟ್ಕೊಳ್ಳೋಕೆ ಮನಸ್ಸಿದ್ದರೆ, ಆತನ ಸ್ವರೈತಿನಿ ಕರಿಬೇಕು. ಸ್ವಾಮಿ, ನನ್ನ ಜೊತೆಲಿ ಬಾ ಸ್ವಾಮಿ, ನಾನು ಲೈಫ್ನ ಜೀರೋವಾಗಿದ್ದೇನೆ, ಕರ್ತ ನಷ್ಟಪಟ್ಟಿದ್ದೇನೆಯ್ಯ, ಕಣ್ಣೀರಿದ್ದೇನೆ, ದುಃಖದಲ್ಲಿದ್ದೇನೆ, ಬಾಧಲಿದ್ದೇನೆ, ನನಗೆ ಸಹಾಯಕರು ಯಾರಿಲ್ಲ, ನಾನು ಅನಾಥಳಾಗಿದ್ದೇನೆ, ನನಗೆ ಸಹಾಯ ಮಾಡಿ ಯಾರಿಲ್ಲ ಎಂದು ಹೇಳೋದಾಗಿದ್ರೆ, ಈಗೋ ನಿನ್ನ ಮೇಲೆ ಗೆತ್ತುವುದಕ್ಕೆ, ಧೈರ್ಯ ಕೊಡುವುದಕ್ಕೆ, ನಿರಾಶೆ ತೆಗೆದುಹಾಕುವುದಕ್ಕೆ, ಸಂತೋಷ ಕೊಡುವುದಕ್ಕೆ ಯೇಸು ಎಂಬ ಇಮ್ಮಾನುವೇಲನು ನಿಮ್ಮ ಸಂಗಡ ಬರುವನಾಗಿದ್ದಾನೆ. ಆರು ಇಮ್ಮಾನುವೇಲನು ಜೊತೆ ಇಟ್ಟುಕೊಳ್ಳಿಕ್ಕೆ ಮನಸ್ಸು ಮಾಡಿದ್ರೆ ಅಂತವರಿಗೆ ಮಾತ್ರ ಈ ಆಹ್ವಾನ. ಅಂತವರಿದ್ರೆ ನಿಮ್ಮ ಬಲಗೈ ಮೇಲೆ ಕೆತ್ತಿ ತೋರಿಸ ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ಯಾರು ಇದ್ರೆ ಪುರಿಯರ ಕೈಗಳ ಮೇಲೆ ತೋರಿಸಬಹುದು. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಇನ್ನು ಯಾರ ಇದ್ದೀರಾ? ನಿಮ್ಗೆ ಒಳ್ಳೆ ಅವಕಾಶವಿದೆ. ದೂರ ನಿಂತಿರೋ ಪರವರ ಕೈಗಳ ಮೇಲೆ ತೋರಿಸಬಹುದು ನೀವು. ಥ್ಯಾಂಕ್ ಯು ಜೀಸಸ್. ಕತ್ತಿನ ಆಶೀರ್ವಾದ ಮಾಡಿ. ರಕ್ಷಣೆ ಹೊಂದಿದ್ದಾಗ ನಾನು ಹೇಳಿಲ್ಲ, ರಕ್ಷಣೆ ಹೊಂದದೆ ದೀಕ್ಷಾಸ್ತ್ರ ಮಾಡಿಸಿಕೊಳ್ಳದಿರುವವರಿಗೆ ದೇವರನ್ನು ಕಳ್ಕೊಂಡಿದ್ದೀರಾ ನೀವು. ಇವತ್ತು ಯೇಸು ಮೇಲೆ ಸಂಗಡ ಇರೋದಕ್ಕೆ ಇಮ್ಯಾನುವೇಲ್ ಆತನು ನಿಮ್ಮ ಸಂಗಡ ಬರೋದಕ್ಕೆ ಮನಸ್ಸು ಮಾಡ್ತಾ ಇದ್ದ. ಕೈಗಳಿಗೆ ಮೇಲೆ ತೋರಿಸಬಹುದಾ? ಎಲ್ಲ ಕಣ್ಣು ಮುಚ್ಚಿರಿ. ನಾ ಹೇಳಿದೆ ಅಂದ್ರೆ ಕಣ್ಣು ಮುಚ್ಚಿರಿ ಸ್ವಲ್ಪ. ಕ್ಲೋಸ್ ಯುವರ್ ಐಸ್, ಒಬೇ ಮೈ ವರ್ಡ್. ಕರುಣಾಮಯನ ಕೈ ಎತ್ತಿದ ಮಕ್ಕಳಿಗಾಗಿ ಸ್ತೋತ್ರ. ಕೈಗಳು ಬಿಗಿಯಾಗಿ ಹಿಡ್ಕೊಳ್ಳಿ ಸ್ವಾಮಿ. ನೀ ನಮ್ಮ ಜೊತೆಗೆ ಇರುವಂತ ಇಮ್ಯಾನುವೇಲು. ನಮ್ಮ ಜೀವನದ ಸೋಲನ್ನು ಅನುಭವಿಸಿದ್ದೇವೆ, ನಿರಾಶೆಯನ್ನು ಅನುಭವಿಸ್ತಾ ಇದ್ದೇವೆ, ಅತೃಪ್ತಿಯಾಗಿ ಜೀವಿಸ್ತಾ ಇದ್ದೇವೆ ಎಂದು ಹೇಳುವ ಮಕ್ಕಳನ್ನು ಸಹ ನೆನಪು ಮಾಡಿಕೊಳ್ಳಪ್ಪ. ರಕ್ಷಿಸು ಸ್ವಾಮಿ. ನಿನ್ನ ಹತ್ರ ಸೇರಿ ಬಲಿಗರ ಸಹಾಯ ಮಾಡಿ, ಆಶೀರ್ವದಿಸು. ಯೇಸು ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ, ಆಮೆನ್.